ಹಾಯ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನೋಡಿ, ನಮ್ಮ ಮನೇಲಿ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ಆಗಲೇ 4 ವರ್ಷ ಆಯಿತು. 4 ವರ್ಷದಿಂದನೂ ಮಾಡ್ತೀನಿ ನಾನು. ಯಾವಾಗಲೂ ಆಷಾಢದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇದು ನಂದು 3ನೇ ವಾರದ ವೈಭವ ಲಕ್ಷ್ಮಿ ಪೂಜೆ. ನಾನು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಶ್ರಾವಣ ಮುಗಿದು ಮತ್ತು ಗೌರಿ ಹಬ್ಬ ಎಲ್ಲ ಮುಗಿಯುತ್ತೆ. ನಂದು 8 ವಾರ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ. ನಾನು ಈ ಪೂಜೆ ಮಾಡಿದ್ಮೇಲೆ ಏನೆಲ್ಲ ಒಳ್ಳೆಯದಾಯಿತು ಏನು ಎಲ್ಲ ಹೇಳ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಂದರೆ ನೆಕ್ಸ್ಟ್ ವೀಕು ವೀಡಿಯೋ ಫುಲ್ಲು ಡೀಟೇಲಾಗಿ ವೀಡಿಯೋ ಹಾಕ್ತೀನಿ. ಏನು ಮಾಡ್ಕೋತೀನಿ, ಅದಕ್ಕೆ ಏನೇನು ತಯಾರಿ ಮಾಡ್ಕೋತೀನಿ ಎಲ್ಲ ಡೀಟೇಲಾಗಿ ವೀಡಿಯೋ ಹಾಕ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನನಗೆ ಅದರಿಂದ ಏನು ಉಪಯೋಗ ಆಯಿತು, ಪೂಜೆ ಮಾಡಿದ್ಮೇಲೆ ಏನೆಲ್ಲ ಒಳ್ಳೆಯದಾಯಿತು ಎಲ್ಲ ಹೇಳ್ತೀನಿ ನಾನು 8ನೇ ವಾರದಲ್ಲಿ ತುಂಬ ಚೆನ್ನಾಗಿ ಅಂದರೆ ನಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡ್ತೀನಿ ಪೂಜೆ ಎಲ್ಲ. ಅದು ಡೀಟೇಲಾಗಿ ಈ ವರ್ಷ ಮಾಡೋದನ್ನು ವೀಡಿಯೋ ಹಾಕ್ತೀನಿ ನಾನು. ಇದು ನೋಡಿ, ನಂದು 3ನೇ ವಾರದ ವೈಭವ ಲಕ್ಷ್ಮಿ ಪೂಜೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹಾಕ್ತೀನಿ.